ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸಾರಿ ಫ್ರೆಂಡ್ಸ್, ತುಂಬ ಲೇಟಾಗೋಯ್ತು ವಿಡಿಯೋ ಹಾಕೋದು. ಆದರೆ ಇನ್ಮೇಲೆ ಹೀಗಾಗೋದಿಲ್ಲ, ಕಂಟಿನ್ಯೂಸ್ ಆಗಿ ವಿಡಿಯೋಗಳು ಬರ್ತಾ ಇರ್ತವೆ. ಒಲ್ಲದ ಬಂದ ಭಾಗ 3. ಕಾರುಣ್ಯಾಳ ಗಂಡ ವಿದೇಶಕ್ಕೆ ಹೋಗಿದ್ದರಿಂದ ಬೇರೆ ದಾರಿ ಇಲ್ಲದೆ ಈಗ ನಕ್ಷತ್ರ, ಅವಳ ಅಕ್ಕ ಮತ್ತು ಅಮ್ಮ ಮೂವರು ವಕೀಲರನ್ನು ಭೇಟಿಯಾಗಲು ಹೋದರು. ಹೇಳಿ ಅಮ್ಮ ಎಂದರು ವಕೀಲರು. ಸರ್, ಇವತ್ತು ಸೂಪರ್ ಫಾಸ್ಟ್ ಇನ್ವೆಸ್ಟ್ಮೆಂಟ್ ಫೈನಾನ್ಸ್ ಕಂಪನಿಯ ನಟರಾಜ್ 2 ಕೋಟಿ ರೂಪಾಯಿ ಮೋಸ ಮಾಡಿದ್ದಾರೆಂದು ಅರೆಸ್ಟ್ ಮಾಡಿದ್ದಾರಲ್ಲವೇ? ಅವರು ನಮ್ಮ ಅಪ್ಪನೇ ಸರ್ ಎಂದು ಅವಳು ಹೇಳಿದಳು. ಹೌದಮ್ಮ, ಆ ನ್ಯೂಸ್ ಈಗ ವೈರಲ್ ಆಗಿದೆ. ಆದರೆ ಇದು ಅತಿ ದೊಡ್ಡ ಹಣಕಾಸಿನ ವಂಚನೆ. ಇದು ಆರ್ಥಿಕ ಅಪರಾಧ ವಿಭಾಗದ ಅಡಿಯಲ್ಲಿ ಬರುತ್ತದೆ. ನಿಮ್ಮ ಅಪ್ಪನೇ ಮೋಸ ಮಾಡಿದ್ದಾರೆ ಎಂಬುದಕ್ಕೆ ಆಧಾರಗಳಿವೆ. ನನ್ನಿಂದ ಏನೂ ಮಾಡಲು ಸಾಧ್ಯವಿಲ್ಲ ಎಂದು ಅವರು ಹೇಳಿದರು. ಸರ್, ನಮ್ಮ ಅಪ್ಪ ಯಾವ ತಪ್ಪನ್ನು ಮಾಡಿಲ್ಲ ಸರ್. ಆ ಕಂಪನಿಯಲ್ಲಿ ನಮ್ಮ ಅಪ್ಪ 10 ವರ್ಷಗಳಿಂದ ಮ್ಯಾನೇಜರ್ ಆಗಿ ಕೆಲಸ ಮಾಡುತ್ತಿದ್ದಾರೆ. ಇದುವರೆಗೂ ಯಾವುದೇ ವಂಚನೆ ನಡೆದಿಲ್ಲ ಸರ್. ಕೊನೆಯದಾಗಿ ಅವರು ಲೆಕ್ಕ ಮುಗಿಸಿದ ಫಂಡ್ವರೆಗೂ ಎಲ್ಲರಿಗೂ ಬಡ್ಡಿ ಸಮೇತ ಹಣವನ್ನು ಹಿಂತಿರುಗಿಸಿದ್ದಾರೆ. ಅದರಲ್ಲಿ ಒಳ್ಳೆ ಲಾಭ ಸಿಕ್ಕಿದ್ದರಿಂದಲೇ ಈ ವರ್ಷ ಮತ್ತೆ ಎಲ್ಲರೂ ಎಕ್ಸ್ಟ್ರಾ ಅಮೌಂಟ್ ಇನ್ವೆಸ್ಟ್ ಮಾಡಿದ್ದರು. ಈ ವರ್ಷದ ಫಂಡ್ ಮುಗಿಯಲು ಕೇವಲ 1 ತಿಂಗಳು ಬಾಕಿ ಇದೆ ಸರ್. ಆದರೆ ಅಷ್ಟರಲ್ಲೇ ಕಂಪನಿಯನ್ನು ಕ್ಲೋಸ್ ಮಾಡಿದ್ದಾರೆ. ನಮ್ಮ ಅಪ್ಪ ಹೋಗಿ ನೋಡಿದಾಗ ಅಲ್ಲಿದ್ದ ಡಾಕ್ಯುಮೆಂಟ್ಸ್ನಲ್ಲಿ ನಮ್ಮ ಅಪ್ಪನೇ ಓನರ್ ಎಂಬಂತೆ ಇತ್ತು. ನಿನ್ನೆಯವರೆಗೂ ಆ ಡಾಕ್ಯುಮೆಂಟ್ ಅಲ್ಲಿ ಇರಲಿಲ್ಲ ಸರ್. ಯಾರೋ ಪಕ್ಕ ಪ್ಲ್ಯಾನ್ ಮಾಡಿ ನಮ್ಮ ಅಪ್ಪನನ್ನು ಸಿಲುಕಿಸಿದ್ದಾರೆ. ಅವರು ಸ್ಪಷ್ಟವಾಗಿ ಎಲ್ಲ ವಿವರಗಳನ್ನು ನನಗೆ ಹೇಳಿದ್ದಾರೆ. ನಮ್ಮ ಅಪ್ಪ ಕೊಟ್ಟ ವಿವರಗಳ ಪ್ರಕಾರ ಆ ಓನರ್ ಫೋಟೋ ಎಲ್ಲವನ್ನ ಚೆಕ್ ಮಾಡಿ ನೋಡಿದರೆ ಅವರು 1 ವರ್ಷದ ಹಿಂದೆಯೇ ತೀರಿಕೊಂಡಿದ್ದಾರೆ ಎಂದು ಹೇಳುತ್ತಿದ್ದಾರಂತೆ. ಯಾವುದನ್ನು ನಂಬುವ ಹಾಗೆ ಇಲ್ಲ ಸರ್. ಇದರಲ್ಲಿ ಏನೋ ದೊಡ್ಡ ಮಟ್ಟದ ಸಂಚು ಅಡಗಿದೆ. ಹಣವನ್ನು ಯಾರೋ ಹೊಡೆದು ಅಪ್ಪನ ಮೇಲೆ ಗೂಬೆ ಕೂರಿಸಿದ್ದಾರೆ. ಆ ಓನರ್ ಬಗ್ಗೆ ಎಲ್ಲ ಮಾಹಿತಿಯನ್ನು ನಾನು ನಿಮಗೆ ಆಧಾರ ಸಹಿತವಾಗಿ ಕೊಡುತ್ತೇನೆ. ನಮ್ಮ ಅಪ್ಪನನ್ನು ನೀವೇ ಹೊರಗೆ ತರಬೇಕು ಎಂದು ಅವಳು ಬೇಡಿಕೊಂಡಳು. ಸರಿಯಮ್ಮ, ಆ ಓನರ್ ಯಾರು ಏನು ಅಂತ ಎಲ್ಲ ಮಾಹಿತಿಯನ್ನು ಕೊಡಿ ಎಂದರು. ಸರ್, ನನಗೆ ಒಂದು ಅರ್ಧ ಗಂಟೆ ಟೈಮ್ ಬೇಕು ಸರ್. ನಮ್ಮ ಅಪ್ಪನ ಲ್ಯಾಪ್ಟಾಪ್ನಲ್ಲಿ ಎಲ್ಲ ಡೀಟೇಲ್ಸ್ ಇದೆ. ನಾನು ತೆಗೆದುಕೊಂಡು ಬರುತ್ತೇನೆ ಎಂದು ಹೇಳಿ ನಕ್ಷತ್ರ ತನ್ನ ಅಕ್ಕ ಮತ್ತು ಅಮ್ಮ ಇಬ್ಬರನ್ನು ಅಲ್ಲೇ ಕೂರಿಸಿ ಮನೆಗೆ ಹೋದಳು. ಅವಳ ಅಪ್ಪನ ಲ್ಯಾಪ್ಟಾಪ್ನಲ್ಲಿದ್ದ ಎಲ್ಲ ಮಾಹಿತಿಯನ್ನು ಒಂದು ಪೆನ್ ಡ್ರೈವ್ನಲ್ಲಿ ಕಾಪಿ ಮಾಡಿಕೊಂಡು ಸ್ವಲ್ಪ ಹೊತ್ತಿನಲ್ಲೇ ಬಂದು ಅದನ್ನು ಕೊಟ್ಟಳು. ಅವೆಲ್ಲವನ್ನು ಪರಿಶೀಲಿಸಿದ ವಕೀಲರು, ನೀವು ಚಿಂತೆ ಮಾಡಬೇಡಿಮ್ಮ, ಇದು ಸಾಕು, ಅವರನ್ನು ಸುಲಭವಾಗಿ ಹೊರಗೆ ತರಬಹುದು ಎಂದು ಭರವಸೆ ನೀಡಿದರು. ಅವರು ನಂಬಿಕೆಯಿಂದ ಹೋದರು. ಕೆಲವು ದಿನಗಳು ಕಳೆದವು. ಪ್ರತಿದಿನವೂ ಅವರಿಗೆ ಹೊರಗೆ ತಲೆ ತೋರಿಸಲು ಆಗುತ್ತಿರಲಿಲ್ಲ. ಪ್ರತಿದಿನ ಮೋಸ ಹೋದವರು ಅವರ ಮನೆಗೆ ಬಂದು ಜಗಳವಾಡಿ ಹೋಗುವುದು ಮಾಮೂಲಿಯಾಗಿತ್ತು. ಇಬ್ಬರು ಹೆಣ್ಣು ಮಕ್ಕಳು ಮನೆಯಿಂದ ಹೊರಗೆ ಹೋಗಲಾಗದ ಪರಿಸ್ಥಿತಿಗೆ ತಳ್ಳಲ್ಪಟ್ಟರು. 9ನೇ ತಿಂಗಳ ಚೆಕಪ್ಗೂ ಕೂಡ ಕಾರುಣ್ಯ ಆಸ್ಪತ್ರೆಗೆ ಹೋಗಲಿಲ್ಲ. ಆಗ ಕಾರುಣ್ಯಾಳ ಅತ್ತೆ ಮತ್ತು ಮಾವ ಬಂದರು. ಅತ್ತೆ ಮಾವ ಬನ್ನಿ ಎಂದು ತುಂಬು ಗರ್ಭಿಣಿಯಾಗಿದ್ದ ಕಾರುಣ್ಯ ಅವರನ್ನು ಕರೆದಳು. ನಿನ್ನೊಂದಿಗೆ ಸಂಬಂಧ ಬೆಳೆಸಲು ನಾವು ಬಂದಿಲ್ಲ. ಇನ್ಮುಂದೆ ನನ್ನ ಮಗನಿಗೂ ನಿನಗೂ ಯಾವುದೇ ಸಂಬಂಧವಿಲ್ಲ ಅಂತ ಇದರಲ್ಲಿ ಒಂದು ಸಹಿ ಮಾಡು ಎಂದು ಒಂದು ಪತ್ರವನ್ನು ಅವಳ ಮುಂದೆ ಎಸೆದರು. ನಾನು ಏನು ತಪ್ಪು ಮಾಡಿದೆ? ಯಾಕೆ ಹೀಗೆ ಸಹಿ ಕೇಳ್ತಿದ್ದೀರಾ? ನನ್ನ ಗಂಡ ಬರಲಿ, ಅವರು ನನ್ನ ಬಳಿ ಮಾತನಾಡಲಿ, ಆಮೇಲೆ ನಾನು ಸಹಿ ಮಾಡಿಕೊಡುತ್ತೇನೆ ಎಂದು ಅವಳು ಹೇಳಿದಳು. ಅವನು ನಿನ್ನೆಯೇ ಬಂದಿದ್ದಾನೆ. ನಿನ್ನ ಜೊತೆ ಮಾತನಾಡಲು ಇಷ್ಟವಿಲ್ಲದೆ ನಮ್ಮನ್ನು ಕಳುಹಿಸಿದ್ದಾನೆ. ಇದು ಡೈವರ್ಸ್ ಪೇಪರ್. ನಿಮ್ಮ ಅಪ್ಪ ಒಬ್ಬ ವಂಚಕ, ಒಬ್ಬ ಕ್ರಿಮಿನಲ್. ನಿಮ್ಮ ಮನೆಯಿಂದ ಹೆಣ್ಣು ತಂದಿದ್ದೇ ನಮಗೆ ಅವಮಾನ ಅಂತ ಅನ್ನಿಸ್ತಿದೆ. ಇದರೊಂದಿಗೆ ನಿನಗೆ ತಲೆ ಸ್ನಾನ ಮಾಡಿಸಿ ಬಿಡುತ್ತೇವೆ, ಅಂದರೆ ನಿನ್ನ ಸಂಬಂಧ ಕಡಿದುಕೊಳ್ಳುತ್ತೇವೆ. ನನ್ನ ಮಗನಿಗೆ ಬೇರೆ ಹುಡುಗಿ ನೋಡಿ ಮದುವೆ ಮಾಡಿಸುತ್ತೇನೆ ಎಂದು ಆಕೆ ಕೋಪದಿಂದ ಮಾತನಾಡಿದಳು. ಕಾರುಣ್ಯ ತನ್ನ ಮನಸ್ಸನ್ನು ಕಲ್ಲಾಗಿಸಿಕೊಂಡು ಸಹಿ ಮಾಡಲು ತಯಾರಾದಳು. ಆದರೆ ಅದಕ್ಕೂ ಮುನ್ನ ಆ ಪತ್ರವನ್ನು ತೆಗೆದುಕೊಂಡು ಚೂರು ಚೂರಾಗಿ ಹರಿದು ಅವರ ಮುಖಕ್ಕೆ ಎಸೆದಳು ನಕ್ಷತ್ರ. ನಿನಗೆ ಎಷ್ಟು ಸೊಕ್ಕು?
ಎಂದು ಅವಳನ್ನು ಹೊಡೆಯಲು ಕಾರುಣ್ಯಾಳ ಅತ್ತೆ ಕೈ ಎತ್ತಿದಳು. ಆ ಏಟು ತನ್ನ ಮೇಲೆ ಬೀಳುವ ಮುನ್ನವೇ ಎದುರಿಸಿ ಆಕೆಯ ಕೈ ಹಿಡಿದವಳು, ನಮ್ಮ ಅಪ್ಪ ಯಾವ ತಪ್ಪು ಮಾಡಿಲ್ಲ, ಅದು ನಮಗೆ ಗೊತ್ತು. ನಿಮ್ಮ ಮಗನೇ ನಮ್ಮ ಅಕ್ಕನನ್ನು ಇಷ್ಟಪಟ್ಟು ಮದುವೆಯಾದರು. ಮದುವೆಯಾದ ದಿನದಿಂದ ನಮ್ಮ ಅಕ್ಕನನ್ನು ನೀವು ಸೊಸೆಯಾಗಿ ಒಪ್ಪಿಕೊಳ್ಳಲೇ ಇಲ್ಲ. ಅವಳು ಇಲ್ಲೇ ಇದ್ದಾಳೆ. ನಿಮ್ಮ ಮಗ ಇಲ್ಲಿಗೆ ಬಂದು ತಾನೇ ಅವಳ ಜೊತೆ ಸಂಸಾರ ಮಾಡಿದ್ದು. ಅವರಿಬ್ಬರು ಒಗ್ಗಟ್ಟಾಗಿಯೇ ಇದ್ದಾರೆ. ಇಷ್ಟು ದಿನ ಬೇರ್ಪಡಿಸಲು ಕಾರಣ ಹುಡುಕುತ್ತಿದ್ದೀರಿ, ಏನೂ ಸಿಗಲಿಲ್ಲ. ಇವತ್ತು ಬಹಳ ಸುಲಭವಾಗಿ ನಮ್ಮ ಅಪ್ಪನ ಮೇಲೆ ಗೂಬೆ ಕೂರಿಸಿ ನನ್ನ ಅಕ್ಕನನ್ನು ಬಿಟ್ಟು ನೀವು ನಿಮ್ಮ ಮಗನಿಗೆ ಬೇರೆ ಮದುವೆ ಮಾಡಿಸೋಣ ಅಂತ ನೋಡ್ತಿದ್ದೀರಾ? ಇಲ್ಲಿ ನೋಡಿ, ನಮ್ಮ ಅಕ್ಕ ಒಪ್ಪಿ ಸಹಿ ಹಾಕಿದರೆ ಮಾತ್ರ ಅದು ಚಲಾವಣೆಯಾಗುತ್ತದೆ. ನೀವು ಬೆದರಿಸಿ ಪಡೆದರೆ ಅಲ್ಲ. ನೀವು ಎಲ್ಲಿಗಾದರೂ ಹೋಗಿ ಏನಾದರೂ ಮಾಡಿ ಅವಳು ಸಹಿ ಹಾಕುವುದಿಲ್ಲ. ಭಾವ ಬರಲಿ, ನಾವು ಮಾತನಾಡಿಕೊಳ್ಳುತ್ತೇವೆ. ಅದನ್ನು ಮೀರಿ ನಿಮ್ಮ ಮಗನು ನಿಮಗೆ ಬೆಂಬಲ ಕೊಟ್ಟು ನನ್ನ ಅಕ್ಕ ಬೇಡ ಅಂತ ಹೇಳಿ ನೀವು ಬೇರೆ ಮದುವೆ ಮಾಡಿಸಿದರೆ ಕಾನೂನಿನ ಪ್ರಕಾರ ನಮಗೆ ಕ್ರಮ ಕೈಗೊಳ್ಳಲು ಗೊತ್ತು ಎಂದು ಕೋಪದಿಂದ ಮಾತನಾಡಿದಳು. ನಿಮ್ಮನ್ನು ಕೋರ್ಟ್ನಲ್ಲೇ ನೋಡಿಕೊಳ್ತೇನೆ. ನಿಮ್ಮ ಅಪ್ಪ ಫ್ರಾಡ್ ಅಂತ ಜೈಲಿಗೆ ಹೋಗಲಿ, ಆಮೇಲೆ 3 ಹೆಂಗಸರು ಏನು ಮಾಡ್ತೀರಾ ಅಂತ ನಾನು ನೋಡ್ತೀನಿ ಎಂದು ಕೋಪದಿಂದ ಹೇಳಿಬಿಟ್ಟು ಆಕೆ ಹೊರಟಳು. ಅವಳು ಹೋಗಲು ಅವಳ ಮಾವನಾದವರೋ, ಬೇರೆ ದಾರಿ ಇಲ್ಲಮ್ಮ, ನನ್ನಿಂದ ಏನೂ ಮಾತನಾಡಲು ಸಾಧ್ಯವಿಲ್ಲ ಎಂದು ತನ್ನ ಸೊಸೆಯ ಬಳಿ ಬೇಡಿಕೊಳ್ಳುವಂತೆ ಹೇಳಿ ತನ್ನ ಹೆಂಡತಿಯ ಹಿಂದೆ ಹೋದರು. ನೆಂಟರಿಷ್ಟರು ಬಂಧು ಬಳಗ ಹೀಗೆ ಎಲ್ಲರೂ ಅವರನ್ನು ದೂರವಿಟ್ಟರು. ಅವಳ ಅಪ್ಪ ಜೈಲಿನಲ್ಲಿದ್ದರೂ ಸಂತ್ರಸ್ತರಾದ ಸ್ಥಳೀಯ ಜನರೆಲ್ಲರೂ ಅವರನ್ನು ಸುತ್ತುವರೆದರು. ಹಣ ಕೊಡದಿದ್ದರೆ ಇಬ್ಬರು ಹೆಣ್ಣು ಮಕ್ಕಳನ್ನು ನಡು ಬೀದಿಯಲ್ಲಿ ಬೆತ್ತಲೆಯಾಗಿ ನಿಲ್ಲಿಸುತ್ತೇವೆ ಎಂದೆಲ್ಲ ಕೀಳಾಗಿ ಬೆದರಿಸಿದರು. ಅಲ್ಲಿದ್ದ ಕೆಲವು ಪುರುಷರ ದೃಷ್ಟಿ ಮಹಿಳೆಯರ ದೇಹದ ಮೇಲೆ ಹರಿಯಿತು. ಅವರು ಭಯದಿಂದ ತಮ್ಮ ತಾಯಿಯ ಹಿಂದೆ ಅಡಗಿಕೊಂಡರು. ಅವರ ಕೀಳು ಮಾತುಗಳು ತುಂಬು ಗರ್ಭಿಣಿಯನ್ನು ಬಿಡಲಿಲ್ಲ. ಅಂದು ರಾತ್ರಿ ದಿಢೀರನೆ ಕಾರುಣ್ಯಗೆ ಹೆರಿಗೆ ನೋವು ಕಾಣಿಸಿಕೊಳ್ಳಲು ತಾಯಿ ಮತ್ತು ಮಗಳು ಇಬ್ಬರೇ ಅವಳನ್ನು ಒಂಟಿಯಾಗಿ ಆಸ್ಪತ್ರೆಗೆ ಕರೆದುಕೊಂಡು ಹೋದರು. ಗಂಡು ಮಗು ಹುಟ್ಟಿತು. ಅವಳ ಗಂಡ ಇದುವರೆಗೂ ಒಂದು ಫೋನ್ ಕೂಡ ಮಾಡಲಿಲ್ಲ. 3 ದಿನಗಳ ನಂತರ ಮನೆಗೆ ಕರೆದುಕೊಂಡು ಬಂದರು. ಗಂಡ ಬರಲಿಲ್ಲ ಎಂಬ ನೋವಿದ್ದರೂ ಮಗುವಿಗಾಗಿ ಹೇಗೋ ನಿಭಾಯಿಸಿಕೊಂಡಿದ್ದಳು ಕಾರುಣ್ಯ. ಅವಳ ಅಪ್ಪನ ಕೇಸ್ ವಿಚಾರಣೆಗೆ ಕೋರ್ಟ್ಗೆ ಬಂದಿತು. ಕೋರ್ಟ್ನಲ್ಲಿ ವಿಚಾರಣೆ ಆರಂಭವಾಯಿತು. ನಂಬಿಕೆಯಿಂದ ಮೂವರು ಕೈಯಲ್ಲಿ ಎಳೆ ಮಗುವಿನೊಂದಿಗೆ ಕುಳಿತಿದ್ದರು. ತಮ್ಮ ಅಪ್ಪನನ್ನು ಕಾಪಾಡುತ್ತಾರೆ ಎಂದು ನಂಬಿದ್ದ ವಕೀಲರು ಈಗ ಅವರ ಮೇಲೆಯೇ ತಪ್ಪು ಇರುವಂತೆ ಎಲ್ಲ ಸಾಕ್ಷ್ಯಗಳನ್ನು ಒಪ್ಪಿಸಿದ್ದರು. ನೋಡುತ್ತಿದ್ದಂತೆಯೇ ಮೂವರಿಗೂ ಹೃದಯ ಒಡೆದು ಹೋದಂತಾಯಿತು. ಎಲ್ಲ ವಿಚಾರಣೆಯು ಮುಗಿದು ಅಪರಾಧಿ ನಟರಾಜ್ ಎಂದು ನ್ಯಾಯಾಲಯ ತೀರ್ಪು ನೀಡಿತು. ಅಯ್ಯ, ನಮ್ಮ ಅಪ್ಪ ಯಾವ ತಪ್ಪು ಮಾಡಿಲ್ಲ, ಆ ಫೈನಾನ್ಸ್ ಕಂಪನಿ ಓನರ್ ಬೇರೆಯೇ ಎಂದು ಅವಳು ಹಲವು ಬಾರಿ ಕೂಗಿದಾಗ ಈಗ ಅವಳಿಗೆ ಒಂದು ಬಾರಿ ಎಚ್ಚರಿಕೆ ನೀಡಿ ಆ ನಂತರ ಅವಳ ಕಡೆಯ ನ್ಯಾಯವನ್ನು ಕೇಳಿ ಮತ್ತೆ ಕೇಸನ್ನು ವಿಚಾರಣೆ ಮಾಡಲು ನಿರ್ದಿಷ್ಟ ದಿನಾಂಕವನ್ನು ಹೇಳಿ ಅವಳಿಗೆ ಕಾಲಾವಕಾಶ ಕೊಟ್ಟರು ನ್ಯಾಯಾಧೀಶರು. ಅವಳು ಅಪ್ಪನ ಲ್ಯಾಪ್ಟಾಪ್ ತೆಗೆದು ನೋಡಿದರೆ ಅದರಲ್ಲಿ ಯಾವುದೇ ಸಾಕ್ಷ್ಯಗಳಿಲ್ಲದೆ ಸಂಪೂರ್ಣವಾಗಿ ಡಿಲೀಟ್ ಆಗಿತ್ತು. ಹೇಗೆ ಎಂದು ತಿಳಿಯದೆ ಅವಳು ಪರದಾಡಿದಳು. ಆ ನಂತರ ಅವಳು ಎಷ್ಟೋ ಕಷ್ಟಪಟ್ಟು ಆಧಾರಗಳನ್ನು ಸಂಗ್ರಹಿಸಲು ಪ್ರಯತ್ನಿಸಿದರೂ ಅವಳು ಹೋದ ಕಡೆಗಳಲ್ಲೆಲ್ಲ ನಿರಾಸೆ ಮಾತ್ರವೇ ಉಳಿಯಿತು. ಮತ್ತೆ ವಿಚಾರಣೆಯ ದಿನ ಬಂದಿತು. ಅವಳಿಗೆ ಸಾಬೀತುಪಡಿಸಲು ಸಾಧ್ಯವಾಗಲಿಲ್ಲ. ಆಗ ಆ ವಕೀಲರು 9 ವರ್ಷಗಳ ಕಾಲ ಜೇಮ್ಸ್ ಎಂಬುವವರು ಆ ಫೈನಾನ್ಸ್ ಕಂಪನಿ ನಡೆಸಿದ್ದು ನಿಜವೇ? ಈ ವರ್ಷದಲ್ಲಿ ಅವರಿಗೆ ಹುಷಾರಿಲ್ಲದಿದ್ದಾಗ ಆ ಫೈನಾನ್ಸ್ ಕಂಪನಿಯನ್ನು ಮಿಸ್ಟರ್ ನಟರಾಜ್ ಅವರಿಗೆ ರಿಜಿಸ್ಟರ್ ಮಾಡಿಕೊಟ್ಟು ಬಿಟ್ಟರು. ಆ ನಂತರವೇ ಅವರು ತೀರಿಕೊಂಡದ್ದು. ಅವರು ಜವಾಬ್ದಾರಿಯಲ್ಲಿದ್ದಾಗ ನ್ಯಾಯ ಪ್ರಾಮಾಣಿಕತೆಯಿಂದ ನಡೆಯುತ್ತಿದ್ದ ಫೈನಾನ್ಸ್ ಕಂಪನಿ ನಟರಾಜ್ ಕೈಗೆ ಬಂದ ನಂತರ ದುರಾಸೆಯಿಂದ ಜನರ ಹಣವನ್ನೆಲ್ಲ ಸಂಪೂರ್ಣವಾಗಿ ಕಬಳಿಸಿಕೊಂಡು ಬೇರೊಬ್ಬರ ಮೇಲೆ ಗೂಬೆ ಕೂರಿಸುತ್ತಿದ್ದಾರೆ ಎಂದು ಬಾಯಿಗೆ ಬಂದಂತೆ ಅಲ್ಲಿ ಮಾತನಾಡಿದರು. ಈಗಾಗಲೇ ಒಪ್ಪಿಸಲಾಗಿದ್ದ ಎಲ್ಲ ಸಾಕ್ಷ್ಯಗಳನ್ನು ಪರಿಶೀಲಿಸಿ ಅಂದು ತೀರ್ಪು ನೀಡಬೇಕಾಗಿದ್ದ ಕೊನೆಯ ಗಳಿಗೆಯಲ್ಲಿ ನಕ್ಷತ್ರ ಮಾತನಾಡಿ ಕಾಲಾವಕಾಶ ಪಡೆದಿದ್ದಳು. ಈಗ ಅಪರಾಧ ಸಾಬೀತಾಗಿದೆ ಎಂದು ಅವರಿಗೆ ಶಿಕ್ಷೆ
ವಿಧಿಸಲಾಯಿತು. ಹಲವು ವರ್ಷಗಳ ಜೈಲು ಶಿಕ್ಷೆಯಾಯಿತು. ಕಿವಿಗೆ ಕೇಳುತ್ತಿರುವುದು ನಿಜವೋ ಸುಳ್ಳೋ ಎಂದು ತಿಳಿಯದೆ ಭ್ರಮೆಗೊಳಗಾದವಳಂತೆ ನಿಂತಿದ್ದಳು ನಕ್ಷತ್ರ. ಅವರ ಮನೆ ಜಮೀನುಗಳನ್ನು ಸರ್ಕಾರ ವಶಪಡಿಸಿಕೊಂಡು ಹರಾಜು ಹಾಕಿತು. ಅದರಲ್ಲಿ 1,20,00,000 ರೂಪಾಯಿ ಸಿಗಲು ಮೋಸ ಹೋದವರಿಗೆ ಅದನ್ನು ಸರಿಯಾಗಿ ಹಂಚಿಕೆ ಮಾಡಿತು ಸರ್ಕಾರ. ಇನ್ನುಳಿದ 80 ಲಕ್ಷ ರೂಪಾಯಿಗೆ ಅವರ ಬಳಿ ಯಾವುದೇ ಆಸ್ತಿ ಪಾಸ್ತಿ ಇಲ್ಲದ ಕಾರಣ ನಟರಾಜ್ ಅವರ ಜೈಲು ಶಿಕ್ಷೆಯನ್ನು ವಿಸ್ತರಿಸಲಾಯಿತು. ಆ ನಂತರ ಮೂವರ ಜೀವನ ನರಕವಾಯಿತು. ಯಾರೂ ಬಾಡಿಗೆಗೆ ಮನೆ ಕೂಡ ಕೊಡದ ಪರಿಸ್ಥಿತಿಯಲ್ಲಿ ನಕ್ಷತ್ರಾಳ ಅಜ್ಜಿಯ ಮನೆಯ ಪಕ್ಕದಲ್ಲಿದ್ದ ಸಣ್ಣ ಜಾಗದಲ್ಲಿ ತೆಂಗಿನ ಗರಿಯಿಂದ ಗುಡಿಸಲು ನಿರ್ಮಿಸಿ ಮೂವರು ಮಗುವಿನೊಂದಿಗೆ ಗುಡಿಸಲಿನಲ್ಲಿ ತಂಗಿದ್ದರು. ನಟರಾಜ್ ಅವರ ಸ್ನೇಹಿತ ಅವರನ್ನು ನೋಡಲು ಹೋಗಿ ಇಲ್ಲಿ ನಡೆಯುತ್ತಿರುವ ಎಲ್ಲವನ್ನ ಹೇಳಿದ್ದರಿಂದ ನಟರಾಜ್ ಮನನೊಂದರು. ತನ್ನಿಂದಾಗಿ ಸುಖವಾಗಿ ಬದುಕಿದ್ದ ತನ್ನ ಹೆಣ್ಣು ಮಕ್ಕಳು, ಹೆಂಡತಿ ಮೂವರು ಈಗ ತನ್ನ ಮೊಮ್ಮಗನೊಂದಿಗೆ ಇರುವ ಪರಿಸ್ಥಿತಿಯನ್ನು ನೆನೆದು ನೊಂದುಕೊಂಡರು. ತಪ್ಪಿಸಿಕೊಳ್ಳಲು ಯಾವುದೇ ದಾರಿ ಇಲ್ಲದೆ ತಾನೇನು ಮಾಡಬೇಕೆಂದೇ ಅವರಿಗೆ ಅರ್ಥವಾಗಲಿಲ್ಲ. ಯಾರೋ ಮಾಡಿದ ವಂಚನೆಯಿಂದಾಗಿ ಅವರ ಕುಟುಂಬವೇ ಸಂಪೂರ್ಣವಾಗಿ ನಾಶವಾಯಿತು. ಜೈಲಿಗೆ ಹೋಗಿ 1 ತಿಂಗಳು ಕಳೆದ ಸ್ಥಾನದಲ್ಲಿದೆ. ಜೈಲಿನಲ್ಲಿ ನಟರಾಜ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎಂಬ ಮಾಹಿತಿ ಹೊರಬಿತ್ತು. ಕುಟುಂಬದವರು ಅಳಲು ಗೋಳಾಡಿತು. ಮರಣೋತ್ತರ ಪರೀಕ್ಷೆ ಮುಗಿದು ಮೃತದೇಹವನ್ನು ಕುಟುಂಬಸ್ಥರಿಗೆ ಒಪ್ಪಿಸಿದರು. ಬಾಗಿಲಲ್ಲಿ ಅವರ ಪಾರ್ಥಿವ ಶರೀರವನ್ನು ಇಟ್ಟು ಕುಟುಂಬದವರು ಕಣ್ಣೀರಿಡುತ್ತಿರಲು ನೆಂಟರಿಷ್ಟರು ಎಂದು ಬಂದವರೆಲ್ಲರೂ ಅವರನ್ನೇ ಕೀಳಾಗಿ ಮಾತನಾಡಿಕೊಳ್ಳುತ್ತಾ ನಿಂತಿದ್ದರು. ಅವರಿಗೆ ಸಹಾಯ ಮಾಡಲು ಯಾರೂ ಕೂಡ ಮುಂದೆ ಬರಲಿಲ್ಲ. 2 ಕೋಟಿ ರೂಪಾಯಿ ಕದ್ದು ಇವತ್ತು ಅನಾಥ ಶವವಾಗಿ ಬಿದ್ದಿದ್ದಾನೆ ನೋಡು ಎಂದು ಹಲವು ರೀತಿಯಾಗಿ ಮಾತನಾಡಿದರು. ದಯವಿಟ್ಟು ನಮ್ಮ ಅಪ್ಪನನ್ನು ಹಾಗೆ ಮಾತನಾಡಬೇಡಿ. ನಮ್ಮ ಅಪ್ಪ ಆ ರೀತಿ ಯಾವ ತಪ್ಪನ್ನು ಮಾಡಿಲ್ಲ ಎಂದು ಸಾಧ್ಯವಾದಷ್ಟು ಆ ಇಬ್ಬರು ಹೆಣ್ಣು ಮಕ್ಕಳು ಹೋರಾಡಿದರು. ಆದರೂ ಯಾರೂ ಕೂಡ ಕೇಳಲಿಲ್ಲ. ಸ್ವಲ್ಪ ಹೊತ್ತಿನಲ್ಲಿ ವಿದ್ಯುತ್ ಚಿತಾಗಾರಕ್ಕೆ ಕೊಂಡೊಯ್ಯಲು ಗಾಡಿ ಬಂತು. ಆದರೆ ಅಲ್ಲಿದ್ದವರು ಆ ಶವವನ್ನು ಎತ್ತಲು ಬಿಡದೆ ತಡೆದರು. 2 ಕೋಟಿ ರೂಪಾಯಿ ಇವನು ತೆಗೆದುಕೊಂಡು ಹೋಗಿದ್ದಾನೆ. ಯಾರು ಕೊಡ್ತಾರೆ? ಹಣ ಬರದೆ ಶವವನ್ನು ತೆಗೆಯಲು ಬಿಡುವುದಿಲ್ಲ. ನಮಗೆ ಬರಬೇಕಾದ ಉಳಿದ ಹಣವೂ ಬೇಕು ಎಂದು ಹಳೆಯ ಪಂಚಾಂಗವನ್ನೇ ಮಾತನಾಡಿಕೊಂಡು ಕೆಲವರು ತಡೆದರು. ಇವರಿಗೆ ಏನು ಮಾಡಬೇಕೆಂದೇ ತಿಳಿಯಲಿಲ್ಲ. ಇಲ್ಲಿ ನೋಡಿ, ನಿಮ್ಮಲ್ಲಿ ಬೇಡಿಕೊಳ್ಳುತ್ತೇವೆ. ಈಗಾಗಲೇ ನಮಗಿದ್ದ ಆಸ್ತಿಯನ್ನೆಲ್ಲ ಮಾರಿ 1,20,00,000 ರೂಪಾಯಿ ಹಣವನ್ನು ಸೆಟಲ್ ಮಾಡಿಯಾಗಿದೆ. ಇನ್ನು 80 ಲಕ್ಷಕ್ಕೆ ನಾವು ಏನು ಮಾಡೋಣ? ನಮ್ಮ ಅಪ್ಪ ಯಾವ ತಪ್ಪು ಮಾಡಿಲ್ಲ ಎಂದು ಅವಳು ಹೇಳಿದಳು. ಯಾರೂ ಕೇಳಲಿಲ್ಲ. ಬಹಳ ಹೊತ್ತು ಈ ಹೋರಾಟ ಮುಗಿಯುವಂತೆ ಕಾಣಲಿಲ್ಲ. ಅಲ್ಲಿ ಪೊಲೀಸರು ಬಂದು ಹೇಳಿದರೂ ಸಾರ್ವಜನಿಕರು ಕೇಳಲೇ ಇಲ್ಲ. ಕಲೆಕ್ಟರ್ವರೆಗೆ ಈ ಸಮಸ್ಯೆ ತಿಳಿದು ಬಂದು ಎಲ್ಲರೊಂದಿಗೂ ಸಮಾಧಾನದಿಂದ ಮಾತನಾಡಲು ಪ್ರಯತ್ನಿಸಿದರೂ ಯಾರೂ ಕೂಡ ಕೇಳಲೇ ಇಲ್ಲ. ನೀವು ಅರ್ಧ ಹಣವನ್ನಷ್ಟೇ ಕೊಟ್ಟಿದ್ದೀರಿ. ಈಗ ನಮ್ಮ ಉಳಿದ ಹಣಕ್ಕೆ ಏನು ದಾರಿ? ಹಣವನ್ನು ಕೊಡದೆ ಶವವನ್ನು ತೆಗೆಯಲು ಬಿಡುವುದಿಲ್ಲ. ಇವರಿಗೆ ಗೊತ್ತಿಲ್ಲದೆ ಇರಲು ಸಾಧ್ಯವೇ ಇಲ್ಲ. ಎಲ್ಲಾದರೂ ಆ ವ್ಯಕ್ತಿ ಬಚ್ಚಿಟ್ಟೇ ಇರುತ್ತಾನೆ. ನಮ್ಮ ಹಣ ಖಂಡಿತ ಬೇಕು ಎಂದು ಕಟ್ಟುನಿಟ್ಟಾಗಿ ಎಲ್ಲರೂ ಮಾತನಾಡಿದರು. ಆಗ ನಿಮ್ಮ ಪೂರ್ತಿ ಹಣವನ್ನು ಈಗ ಈ ನಿಮಿಷವೇ ನಾನು ಸೆಟಲ್ ಮಾಡ್ತೀನಿ ಎಂಬ ಧ್ವನಿ ಮೊಳಗಲು ಆ ದಿಕ್ಕಿನತ್ತ ನೋಡಿದಳು ಕಾರುಣ್ಯ. ಅದ್ಧೂರಿಯಾಗಿ ಬಂದು ನಿಂತ ಆಡಿ ಕಾರಿನಿಂದ ಗಾಂಭೀರ್ಯದಿಂದ ಇಳಿದು ನಡೆದು ಬಂದ ಕಾರುಣ್ಯಳ ಗಂಡ ಅಜಯ್. ಈ ಕತೆ ಇನ್ನು ಮುಂದುವರಿಯುವುದು ಫ್ರೆಂಡ್ಸ್. ದಯವಿಟ್ಟು ಸ್ಟೋರಿ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು ಸೋ ಮಚ್.